ಸಿರಪೂರ ಎನ್ನುವ ಸುಂದರ ಹಳ್ಳಿ. ಆ ಹಳ್ಳಿಯ ಮರ್ಯಾದೆಯಿಂದಿರುವ ಕುಟುಂಬದ ಅಜ್ಜಿಗೆ 2 ಮಕ್ಕಳು. ಅವರೇ ಮುತ್ತ ಹಾಗೂ ಗೋಪಾಲ. ಮುತ್ತ ದೊಡ್ಡವ, ನೋಡುವುದಕ್ಕೆ ಸೈಲೆಂಟ್, ಮಾತು ಸ್ವಲ್ಪ ಕಠಿಣ. ಕಲಿತಿರುವುದು ಬರೀ 7ನೇ ಕ್ಲಾಸ್. ಇನ್ನೊಬ್ಬ ತಮ್ಮ ಗೋಪಾಲ, ಮಾತು ಪ್ರಾರಂಭಿಸಿದರೆ ನಿಲ್ಲಿಸುವುದಕ್ಕೆ ಕೆಂಪು ಬಣ್ಣವನ್ನೇ ಹಿಡಿಯಬೇಕಷ್ಟೆ. ಹಾಗಂತ ಈತ ಕಲಿತಿರುವುದು ಡಿಗ್ರಿ. ಉತ್ತಮ ಕೆಲಸ, ಊರಿನಲ್ಲಿ ಒಳ್ಳೆಯ ಮರ್ಯಾದೆ. ತಂದೆಯಿಲ್ಲದ ಮಕ್ಕಳನ್ನು ಅಜ್ಜಿ ಪ್ರೀತಿಯಿಂದ ಸಾಕಿರುತ್ತಾಳೆ. ಉತ್ತಮ ಕೆಲಸವಿರುವ ಗೋಪಾಲ ಬೆಳಕ್ಕಿನಿಂದ ಸಂಜೆಯವರೆಗೆ ಪಟ್ಟಣಕ್ಕೆ ಹೋಗಿ ದುಡಿದು ಬರುತ್ತಿದ್ದ. ಇತ್ತ ಮುತ್ತ ತಂದೆಯ ನಂತರ ತಮ್ಮದೇ ಗದ್ದೆಯಲ್ಲಿ ಕೆಲಸ ಮುಂದುವರಿಸುತ್ತಾನೆ. ರೀ, ನಾನು ಈ ರೀತಿ ಹೇಳುತ್ತಿದ್ದೇನೆ ಎಂದು ನೀವು ಬೇಸರಸಬಾರದು. ನಿಮ್ಮ ತಮ್ಮ ಪಟ್ಟಣಕ್ಕೆ ಹೋಗಿ ದುಡಿಯುತ್ತಿದ್ದರು. ಸ್ವಲ್ಪ ಮನೆಯ ಖರ್ಚನ್ನು ನೋಡಿಕೊಳ್ಳುತ್ತಿಲ್ಲ. ನೀವಂತೂ ಮಾತನಾಡುವುದಿಲ್ಲ. ಹಾಗಾಗಿ ಅವನಿಗೆ ಅಭ್ಯಾಸವಾಗಿದೆ. ಅಲ್ಪ ಸ್ವಲ್ಪ ನಾವು ದುಡಿದುವುದರಲ್ಲಿ ಮನೆಯನ್ನು ನೋಡಿಕೊಳ್ಳಬೇಕಲ್ಲವೇ? ಯಾಕೆ ಅತ್ತೆಗೆ ಹೇಳಬಾರದೆ ಬುದ್ಧಿ ಮಾತುಗಳನ್ನು? ಮೆಲ್ಲಗೆ ಮೆಲ್ಲಗೆ. ನೀನು ಯಾಕೆ ಬೊಬ್ಬೆ ಹಾಕುವೆ? ತಾಯಿ ಕೇಳಿದರೆ ತೊಂದರೆ ಆದಿತು. ಈಗ ಏನಾಗಿದೆ? ಮನೆಯ ಖರ್ಚಿಗೆ ಏನು ತೊಂದರೆಯಾಗುತ್ತಿಲ್ಲ ತಾನೇ? ತಮ್ಮನಿಗೆ ಬೇರೆ ಸಮಸ್ಯೆ ಇರಬಹುದು. ಅವನಿಗಿರುವ ಸಮಸ್ಯೆ ಕಲಿಯದವರ ನಮಗೆ ಹೇಗೆ ತಿಳಿಯುವುದು? ಇನ್ನು ಆತ ಖರ್ಚಿಗೆ ಹಣ ಕೊಡುತ್ತಿಲ್ಲ ಎಂದ ಮಾತ್ರಕ್ಕೆ ಆತನನ್ನು ದೂರುವುದಕ್ಕೆ ಆಗುತ್ತದೆಯೇ? ಎಷ್ಟಾದರೂ ನನ್ನ ತಮ್ಮ ತಾನೇ. ನಿಮಗೆ ಎಷ್ಟು ಹೇಳಿದರೂ ಬುದ್ಧಿ ಬರುವುದಿಲ್ಲ. ಒಂದು ದಿನ ತಿಳಿಯುತ್ತದೆ ನಾನು ಯಾಕೆ ಈ ರೀತಿ ಮಾತನಾಡುತ್ತಿದ್ದೇನೆ ಎಂದು. ನಿಜವಾಗಿ ಹೇಳಬೇಕೆಂದರೆ ಉತ್ತಮ ಸಂಪಾದನೆ ಇರುವುದು ಅವನಿಗೆ. ಆದರೆ ಸ್ವಲ್ಪವೂ ಮನೆಯ ಖರ್ಚು ನೋಡದೆ ಜಿಪುಣನಂತೆ ಮಾಡುವುದು ಯಾಕೆ? ನೀವಂತೂ ತಿಳಿದು ತಿಳಿಯದವರ ಹಾಗೆ ಇದ್ದೀರಿ. ಏನಾದರೂ ಮಾಡಿಕೊಳ್ಳಿ, ನಾನಿಲ್ಲ ನಿಮ್ಮ ಮಧ್ಯೆ. ಆ ಸಂದರ್ಭದಲ್ಲಿ ಹೆಂಡತಿಯ ಮಾತು ಮುತ್ತನಿಗೆ ಅರ್ಥವಾಗಿರುವುದಿಲ್ಲ. ಹಾಗಾದರೆ ಗೋಪಾಲ ದುಡಿದ ಹಣ ಎಲ್ಲಿ ಹೋಗುತ್ತಾ ಇದೆ? ನೋಡೋಣ ಬನ್ನಿ. ಬಂಗಾರಪ್ಪನವರೇ ನಮಸ್ಕಾರ. ನಾನು ಗೋಪಾಲ. ಹೇಗಿದೆ ವ್ಯವಹಾರ ವ್ಯಾಪಾರವೆಲ್ಲ? ಕೊನೆಯ ತಿಂಗಳ ಸಂಬಳವನ್ನು ನಿಮಗೆ ಕೊಟ್ಟಿದ್ದೆ. ಏನಾದರೂ ಲಾಭ ಬಂದಿದೆಯೋ? ಓಹೋಹೋ, ಗೋಪಾಲ, ನಿಮ್ಮನ್ನ ಮರೆಯುವುದಕ್ಕೆ ಉಂಟೆ? ನನ್ನ ಪಾರ್ಟ್ನರ್ಸ್ಗಳಲ್ಲಿ ದೊಡ್ಡ ಮೊತ್ತವನ್ನು ಕೊಡುವವರು ನೀವೇ. ನಿಮಗೊಂದು ಸಿಹಿ ಸುದ್ದಿ, ಕೊನೆಯ ತಿಂಗಳಲ್ಲಿ ಬಹಳ ಉತ್ತಮವಾದ ಲಾಭ ಬಂದಿದೆ ನಮಗೆ. ಹೌದೇ? ಬಹಳ ಸಂತೋಷ. ಮತ್ತೆ ನೀವು ಕೇಳಿದ್ದೀರಿ ಅಲ್ಲವೇ, 1,00,000 ರೂಪಾಯಿಗಳು. ಅದನ್ನು ಈ ಬಾರಿ ತಂದಿದ್ದೇನೆ. ಅಂದಲ್ಲಿಗೆ ಬರುವ ತಿಂಗಳು ಉತ್ತಮ ಲಾಭವನ್ನೇ ಪಡೆಯಬಹುದು ನಾವು, ಅಲ್ಲವೇ? ಹೌದು ಹೌದು, ನೀವಂತೂ ಬಹಳ ಚುರುಕಾಗಿರುವ ಬುದ್ಧಿವಂತರು. ಕೊಡಿ, ನೀವು ತಂದಿರುವ 1,00,000 ರೂಪಾಯಿಗಳು. ಕೊಡುತ್ತೇನೆ. ಆದರೆ ನೀವು ಹೇಳಿದ್ದೀರಿ ಅಲ್ಲವೇ, ಕೊನೆಯ ತಿಂಗಳಲ್ಲಿ ಲಾಭ ಬಂದಿದೆ ಎಂದು. ಅದು ಸಿಗಬಹುದೇ? ಹೌದು, ಲಾಭ ಬಂದಿರುವುದನ್ನು ನಾನು ನಿಮಗೆ ಕೊಟ್ರೆ ನಿಮಗೆ ನಷ್ಟ ಗೋಪಾಲ್ರೆ. ಈಗ ನೋಡಿ, ನೀವು ಕೊಟ್ಟ 1,00,000ಕ್ಕೆ ನಿಮ್ಮ ಮೊದಲಿನ ಲಾಭ ಸೇರಿ ದೊಡ್ಡ ಮೊತ್ತವಾಗುತ್ತದೆ. ಆ ದೊಡ್ಡ ಮೊತ್ತದಿಂದ ಇನ್ನು ಸ್ವಲ್ಪ ದೊಡ್ಡ ಮೊತ್ತವನ್ನು ಲಾಭ ಪಡೆಯಬಹುದು. ಆದರೆ ಈಗ ಪಡೆದ ಸ್ವಲ್ಪ ಲಾಭವನ್ನು ನೀವು ಮರಳಿ ಪಡೆದರೆ ಮುಂದೆ ಬರುವ ದೊಡ್ಡ ಮೊತ್ತದ ಲಾಭ ಪಡೆಯುವುದಕ್ಕೆ ನೀವು ನಿರಾಕರಿಸುತ್ತಿದ್ದೀರಿ ಎಂದು ನಾನು ಅರ್ಥವಿಸಿಕೊಳ್ಳಬಲ್ಲೆ. ಇಲ್ಲ ಇಲ್ಲ, ನನಗೇನು ಈ ಲಾಭದ ಅವಶ್ಯಕತೆ ಸದ್ಯಕ್ಕೆ ಇಲ್ಲ. ನಾನು ಬರುವ ತಿಂಗಳು ಬರುತ್ತೇನೆ. ದೊಡ್ಡ ಮಟ್ಟದ ಲಾಭವನ್ನೇ ಕೊಂಡೊಯ್ಯುತ್ತೇನೆ. ತಾನು ಕೊಟ್ಟ ಹಣ ಎಲ್ಲಿ ಹೋಗುತ್ತಾ ಇದೆ ಎನ್ನುವ ಪರಿಜ್ಞಾನವಿಲ್ಲದೆ ಗೋಪಾಲ ಕೇಳಿದ್ದಷ್ಟು ಹಣವನ್ನ ಕೊಟ್ಟು ಅಲ್ಲಿಂದ ಮರಳುತ್ತಾನೆ. ಮುತ್ತ, ನೀವು ಬೆಳೆದಿರುವ ಈ ಭಾರಿಯ ಬೆಳೆಗೆ ರೂಪಾಯಿ 60,000 ಸಿಕ್ಕಿದೆ. ಕಳೆದ ಬೆಳೆಗೆ ಅಷ್ಟು ರೇಟ್ ಸಿಗಲಿಲ್ಲ ಅಲ್ಲವೇ? ಹೌದು ಯಜಮಾನರೇ, ನೀವು ಹೇಳಿದಂತೆ ಈ ಬಾರಿ ಬೆಳೆದಿದ್ದೇನೆ. ಆ ಕಾರಣಕ್ಕಾಗಿ ಇಷ್ಟು ಮೊತ್ತ ಸಿಕ್ಕಿದೆ. ಧನ್ಯವಾದಗಳು. ನೋಡು ಮುತ್ತ, ಈ ಬಾರಿ ಬೆಳೆದ ಬೆಳೆಗಳು ಅಷ್ಟು ಸುಲಭದ ಬೆಳೆಯಲ್ಲ. ಆ ಬೆಳೆಗಳಲ್ಲಿ ನಿನ್ನ ಶ್ರಮ ಕಾಣುತ್ತಾ ಇದೆ. ಹೀಗೆ ಉತ್ತಮ ಬೆಳೆಗಳನ್ನ ಬೆಳೆದು ನನಗೆ ಕೊಡು. ಉತ್ತಮ ಲಾಭ ತಂದು ಕೊಡುತ್ತದೆ. ಯಜಮಾನರೇ, ನಾನು ನಿಮ್ಮನ್ನು ಮನೆಗೆ ಕರೆಯಲು ಇಚ್ಛಿಸುತ್ತೇನೆ. ಒಂದು ಗಳಿಗೆ ಬಂದು ನಮ್ಮ ಪ್ರೀತಿಯ ಭೋಜನವನ್ನು ಸ್ವೀಕರಿಸಬೇಕು. ಖಂಡಿತವಾಗಿಯೂ ಮುತ್ತ. ಅಂದ ಹಾಗೆ ನೀನು ಬೇರೆ ಮನೆ ಮಾಡುವ ಆಲೋಚನೆಯಲ್ಲಿದ್ದೀಯಲ್ಲವೇ? ಏನಾಯಿತು? ಇಲ್ಲ,
ನಾನು ಬೇರೆ ಮನೆ ಮಾಡಿದರೆ ಬೇರೆ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಅಂದರೆ ಈಗ ನಮ್ಮ ಮನೆ ನಡೆಯುವುದು ನಾನು ದುಡಿಯುವುದರಿಂದಲೇ. ತಮ್ಮ ಈಗಷ್ಟೇ ಕೆಲಸಕ್ಕೆ ಸೇರಿದ್ದಾನೆ. ಇನ್ನಷ್ಟು ಕೆಲಸದಲ್ಲಿ ಅನುಭವ ಪಡೆದ ನಂತರವಷ್ಟೇ ನಾನು ಆ ಮನೆ ಬಿಟ್ಟು ಬರಬಹುದು. ಬರಬೇಕು ಗೋಪಾಲಣ್ಣ, ಬರಬೇಕು. ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದವ ನಾನು. ಓಹೋ, ಹೌದೇ? ನನ್ನನ್ನು ಕಾಯುತ್ತಿದ್ದೀರಿ ಅಂತಾದರೆ ದೊಡ್ಡ ಮೊತ್ತದ ಲಾಭವನ್ನೇ ಪಡೆದಿದ್ದೇನೆ ಎಂದು ಅರ್ಥ ಅಲ್ಲವೇ? ಹೌದು, ಲಾಭವಾಗಿದೆ. ಆದರೆ ಒಂದು ಸಮಸ್ಯೆ ಎದುರಾಗಿದೆ. ಸಮಸ್ಯೆ ಏನು ಬಂಗಾರಪ್ಪನವರೇ? ನಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅದು ಇದ್ದ ಸಮಸ್ಯೆಯೇ. ಆದರೆ ನಿನಗೆ ಸ್ವಲ್ಪ ಹೊಸತು. ನಮಗೆ ಮೇಲಿನಿಂದ ಹಣ ಬರುತ್ತಿಲ್ಲ. ನಮ್ಮ ಲಾಭ ಪಡೆಯಬೇಕು ಅಂತಾದರೆ ಮೊದಲಿಗೆ ಅದರ 2ರಷ್ಟು ಹಣವನ್ನು ಹೂಡಿಕೆ ಮಾಡಬೇಕಂತೆ. ಅದಕ್ಕೆ ನಾನೆಂದೇ ಇಲ್ಲ, ಗೋಪಾಲರಿಗೆ ಸಾಧ್ಯವಿಲ್ಲ, ಮಧ್ಯಮ ವರ್ಗದ ಜನ ಎಂದೆ. ಏನು ಮಾಡೋಣ ಗೋಪಾಲ? ನನ್ನಿಂದ ಆಗುವಷ್ಟು ಮಾತಾಡಿದೆ, ಯಾವ ಪ್ರಯೋಜನವೂ ಆಗಲಿಲ್ಲ. ನಿನಗೆ ನಿನ್ನ ಲಾಭ ಬೇಕು ಅಂತಾದರೆ ನೀನು ಅದರ 2ರಷ್ಟು ಹಣ ಹೂಡಿಕೆ ಮಾಡಲೇಬೇಕು. ಏನು, ಅದರ 2ರಷ್ಟು ಹಣವೇ? ಬಂಗಾರಪ್ಪನವರೇ, ನೀವು ಏನು ಮಾತನಾಡುತ್ತಿದ್ದೀರಿ ಎಂದು ಅರಿವಿದೆಯೇ? ನನ್ನ ಪೂರ್ತಿ ಸಂಬಳವನ್ನು ಇಲ್ಲಿಯೇ ಹೂಡಿಕೆ ಮಾಡಿದ್ದೇನೆ. ಲಾಭದ ನಿರೀಕ್ಷೆಯನ್ನು ಪಡೆದು ಬಂದವ ನಾನು. ಲಾಭ ಸಿಕ್ಕಿಯೂ ನನ್ನ ಕೈಗೆ ಸಿಗಲಿಲ್ಲ ಎಂದಾದರೆ ಏನೋ ವಂಚನೆ ಇದೆ ಎಂದು ನನಗೆ ಅನಿಸುತ್ತದೆ. ಅಯ್ಯಯ್ಯೋ ಗೋಪಾಲ, ಹಾಗೆ ಭಾವಿಸುವುದು ತಪ್ಪಾಗುತ್ತದೆ. ಈ ಹೂಡಿಕೆಯಲ್ಲಿ ಇಂತಹ ಸಮಸ್ಯೆಗಳು ಬರುವುದು ಸಹಜ. ಈಗ ನೀನು ಮಧ್ಯಮ ವರ್ಗದ ಹುಡುಗ, ಹೌದು. ಅದೇ ಹೂಡಿಕೆಯನ್ನು ಮಾಡಿದೆಯಾದರೆ ಶ್ರೀಮಂತನಾಗುವ ಕಾಲ ಬಂದಿದೆ ಎಂದು ಅರ್ಥವಲ್ಲವೇ? ನೀನೇ ಯೋಚಿಸು. ಅದು ಹೌದು. ಹಾಗಂತ ನನ್ನಲ್ಲಿ ಅಷ್ಟು ಹಣ ಇಲ್ಲವಲ್ಲ. ಅದರ 2ರಷ್ಟು ಹಣಕ್ಕೆ ನಾನು ಎಲ್ಲಿಗೆ ಹೋಗಬೇಕು? ಅವರಿಗೆ ಹಣವೇ ಕೊಡಬೇಕು ಎಂದೇನಿಲ್ಲ. ನಿಮ್ಮ ಹೆಸರಲ್ಲಿ ಜಮೀನು ಇದ್ದರೂ ಸಾಕಾಗುತ್ತದೆ. ನಿನ್ನಲ್ಲಿಯೂ ಜಮೀನು ಇದೆಯಲ್ಲವೇ? ಅದರ ಪತ್ರಗಳನ್ನು ನನಗೆ ಒಪ್ಪಿಸು. ಆದರೆ ಆ ಪತ್ರ ನನ್ನ ಕೈ ಸೇರುವ ಮೊದಲು ನಿನ್ನ ಹೆಸರಿಲಿರಬೇಕಷ್ಟೆ. ಇದನ್ನು ಕೇಳಿದ ಗೋಪಾಲನಿಗೆ ತಲೆಯೇ ಹಾಳಾಗ್ ಹೋಗ್ತದೆ. ಇತ್ತ ಹೂಡಿಕೆ ಮಾಡಿದ ಲಾಭಕ್ಕೋಸ್ಕರ ತಮ್ಮ ಜಮೀನನ್ನು ನೀಡಬೇಕು ಎನ್ನುವ ಗೊಂದಲ. ಅತ್ತ ಹಿಡಿಯಲಾಗದೆ ಇತ್ತ ಬಿಡಲಾಗದೆ ಯೋಚಿಸುತ್ತಾ ತಮ್ಮ ಮನೆಗೆ ಬಂದು ಇಳಿಯುತ್ತಾನೆ. ತಾಯಿಯ ಕೈವಶ ಮಾಡಿಕೊಂಡ ಗೋಪಾಲ ಜಮೀನನ್ನು ತನ್ನ ಹೆಸರಲ್ಲಿ ಬರಿಸುತ್ತಾನೆ. ಈ ವಿಚಾರ ಮುತ್ತನಿಗೆ ತಿಳಿಯಿತು. ಒಂದು ಮಾತನ್ನು ತಮ್ಮನಿಗೆ ಆಡದೆ ನೇರ ಹೆಂಡತಿಯೊಂದಿಗೆ ಮನೆಯಿಂದ ಹೊರಗೆ ನಡೆಯುತ್ತಾನೆ. ತನ್ನ ಯಜಮಾನನಿಂದ ಸಹಾಯ ಪಡೆದು ಆತನ ಮನೆಯಲ್ಲಿ ಉಳಿದುಕೊಳ್ಳುವನು. ಇತ್ತ ಗೋಪಾಲ ಹೂಡಿಕೆಯಿಂದ ಹಣದ ಲಾಭದ ನಿರೀಕ್ಷೆಯಲ್ಲಿದ್ದರೆ, ಇತ್ತ ಬಂಗಾರಪ್ಪ ಎಲ್ಲವನ್ನೂ ತನ್ನ ಹೆಸರಿನಲ್ಲಿ ಮಾಡಿಸಿಕೊಂಡು ಗೋಪಾಲನಿಗೆ 3 ನಾಮ ಹಾಕುತ್ತಾನೆ. ಹಣದ ಆಸೆಗಾಗಿ ತಾನು ತಪ್ಪು ಮಾಡಿದೆ ಎನ್ನುವ ಪಶ್ಚಾತ್ತಾಪ ಗೋಪಾಲನಿಗಾದರೆ, ಅಣ್ಣ ದುಡಿದು ಹಾಕುತ್ತಿದ್ದ ಅನ್ನ ಬರುತ್ತಿದ್ದದ್ದು ಆ ಜಮೀನಿನಿಂದಲೇ ಎಂದು ಅರಿತ ಗೋಪಾಲ ದುಃಖಿಸುತ್ತಾನೆ. ಇತ್ತ ಅನ್ನವೂ ಇಲ್ಲ, ಅಣ್ಣನೂ ಇಲ್ಲ. ಹಾಗಾದ್ರೆ ನಾವು ತಿಳಿಯಬೇಕಾದದ್ದು, ಹೆಚ್ಚು ಕಲಿತವರೇ ಮೋಸ ಹೋಗುವವರು ಅಲ್ಲವೇ? ನೀವೇ ಯೋಚಿಸಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಟೂನ್ ಝೂಮ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.